ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನೆ ಜೊತೆ ನನ್ನ ಕತೆ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ತುಂಬ ಚೆನ್ನಾಗಿದೆ. ಇಲ್ಲಿ ನಮ್ಮ ಅಜಿತ್ ಅವರು ಹೆಂಗಂತಂದರೆ ದೇವಯಾನಿನೇ ಕೊಲೆಗಾರ್ತಿ ಅನ್ನೋದು ಪಕ್ಕ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಕಂಡುಹಿಡಿಯೋಕ್ಕೆ ಶತಾಯಗತಾಯ ಪ್ರಯತ್ನ ಪಡ್ತಾ ಇದ್ದಾರೆ. ಇಲ್ಲಿ ಒಂದು ಬಿಗ್ ಟ್ವಿಸ್ಟ್ ಕೂಡ ಇದೆ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದೇವಯಾನಿ ಏನು ಸಾಮಾನ್ಯದವಳು ಅಲ್ಲ. ದೇವ್ರ ಮುಂದೆ ಕೂತ್ಕೊಂಡು ಒಂದೇ ಸಮಗೋಳು ಅಂತ ಅಳ್ತಿರ್ಬೇಕಾದ್ರೆ ನನಗೂ ಕೂಡ ಒಂದು ಕ್ಷಣ ಶಾಕ್ ಆಯಿತು. ಟ್ವಿಸ್ಟೇ ಅಂತಲೇ ಅನ್ಕೋಬೋದು. ಅಜಿತ್ ಕೂಡ ಬರ್ತಾರೆ, ಅತ್ತೆ ಅಂತ ಬರ್ತಾರೆ. ಅತ್ತೆ, ನೀವು ಯಾಕೆ ಇಷ್ಟು ಬೇಜಾರು ಮಾಡ್ಕೊಂಡಿದ್ದೀರಾ? ಅತ್ತೆ, ನಿಮ್ಮ ಬಗ್ಗೆ ನನಗೆ ಗೊತ್ತಿಲ್ವಾ? ಅಮ್ಮ ನನ್ನ ಹೇಗೆ ಪ್ರೀತಿಸ್ತೀನೋ ನಿಮ್ಮನ್ನು ಕೂಡ ಹಾಗೆ ಪ್ರೀತಿಸ್ತೀನಿ. ನಚ್ಚಿನೂ ಫಾರಿನ್ಗೆ ಹೋಗ್ಬಿಟ್ರಿ, ಅಂಜನೂ ಫಾರಿನ್ಗೆ ಹೋಗ್ಬಿಟ್ರಿ, ನಾನು ಮಿಲ್ಟ್ರಿಗೆ ಹೋಗ್ತೀನಿ ಅಂತಂದರೆ ಮನೆಯವರೆಲ್ಲ ಹೋಗುವಂಥ ಪ್ರೋತ್ಸಾಹ ಕೊಟ್ಟರು. ಆದರೆ ನನ್ನ ಅಜಿತ್ ನನ್ನ ಕಣ್ಣು ಮುಂದೆನೇ ಇರಬೇಕು, ಅವ್ನು ಹೋಗೋದು ಬೇಡ ಅಂತ ಹೇಳಿದ್ರಿ. ನಾನು ಇವತ್ತು ಈ ಸ್ಥಿತಿಯಲ್ಲಿ ಇರಬೇಕು, ಈ ಒಂದು ಪೊಸಿಷನಲ್ಲಿ ಇದ್ದೀನಿ ಅಂತಂದರೆ ಅದಕ್ಕೆ ನೀವು ಒಂದು ಕಾರಣ ಅತ್ತೆ. ನೀವು ಏನೇ ಅಂತ ನನಗೆ ಗೊತ್ತಲ್ವಾ ಅತ್ತೆ? ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನಾನು ಒಬ್ಬ ಪೊಲೀಸ್ ಆಫೀಸರ್ ಆಗಿ ನಿಮ್ಮ ಹತ್ರ ಕ್ಷಮೆ ಕೇಳೋಕ್ಕಾಗಲ್ಲ, ನಿಮ್ಮ ಮಗನಾಗಿ ಕ್ಷಮೆ ಕೇಳ್ತೀನಿ ಅಂತ ಹೇಳಿದ ತಕ್ಷಣ ನೀವು ಏನು ಬೇಕಾದ್ರೆ ಶಿಕ್ಷೆ ಕೊಡಿ ಅಂತ ಹೇಳ್ಬಿಟ್ಟು ಹಿಂಗೆಲ್ಲ ಹೇಳ್ತಿರ್ಬೇಕಾದ್ರೆ ಇದೇನಪ್ಪ ಅಜಿತ್ ಕೂಡ ಟುಷ್ ಪಟಾಕಿ ಆಗ್ಬಿಟ್ರಲ್ಲ, ಅವಳಂತೆ ಆಗ್ಬಿಟ್ರಲ್ಲ ಅಂತ ನಾವು ಅಂದ್ಕೊಂಡಿವಿ. ಇಲ್ಲ ನೋಡಿ, ಇಲ್ಲೇ ಇದೆ ಟ್ವಿಸ್ಟ್. ಏನಂತಂದರೆ ಆಗ ದೇವಯಾನಿಗೆ ಫುಲ್ ಖುಷಿ ಆಗುತ್ತೆ. ನನಗೆ ಶಿಕ್ಷೆ ಕೊಡಿ ಅಂದಾಗ ಶಿಕ್ಷೆ ಕೊಡ್ಬೋದಾ? ತುಂಬ ಅಶ್ವಾಗ್ತಿದೆ ಕಂದ, ನಿನ್ನ ಕೈಯಾರ ಊಟ ಮಾಡಿಸು ಅಂತ ಹೇಳ್ತಾಳೆ. ಅಬ್ಬಬ್ಬಾ, ಎಕ್ಸ್ಟ್ರಾಡಿನರಿ ಡ್ರಾಮಾ. ನಮ್ಮ ಅಜಿತ್ ಕಣ್ಣಲ್ಲೂ ನೀರು, ದೇವಯಾನಿ ಕಣ್ಣಲ್ಲೂ ನೀರು. ಮತ್ತು ಊಟನ ಮಾಡಿಸ್ತಾರೆ. ಊಟ ಮಾಡಿಸಿದ ತಕ್ಷಣ ಅವಾಗ ಹೇಳ್ತಾಳೆ, ಏಯ್ ನೀನು ನನ್ನ ಅಳಿಯ ಆಗ್ತೀಯಾ, ನನ್ನ ಕಣ್ಮುಂದೆ ಆಗ್ತೀಯಾ ಅಂತ ನಿನ್ಗೆ ಅಷ್ಟೊಂದು ಪ್ರೀತಿ, ಅಷ್ಟೊಂದು ಅಕ್ಕರೆ ತೋರಿಸ್ತಿದ್ದೆ ಕಣೋ. ಯಾವತ್ತು ನೀನು ಆ ಟೀ ಅಂಗಡಿಯವರನ್ನ ಮನೇಲಿ ಕರ್ಕೊಂಡು ಬಂದಿಯೋ, ಟೀ ಅಂಗಡಿಯವಳನ್ನ, ಆವಾಗಲೇ ನಿನ್ನ ಮೇಗಿರೋ ಎಲ್ಲ ಪ್ರೀತಿನ ಹೊಟ್ಟೋಯ್ತು ಕಣೋ ಅಂತ ಮನಸ್ಸಿನಲ್ಲಿ ಊಟ ಮಾಡ್ತಾ ಇರ್ತಾಳೆ. ತಿನ್ನೋದು ಊಟ, ಆಡೋ ಬಾಯಿ ಮಾತ್ರ ಈ ಥರ, ಮನಸ್ಸು ಮಾತ್ರ ಆ ರೀತಿ ಯೋಚನೆ ಮಾಡ್ತಾ ಇರುತ್ತೆ ದೇವಯಾನಿದು. ಸೊ ಹಂಗೂ ಹಿಂಗೂ ಮಾಡಿ ಉಣಿಸ್ತಾರೆ. ಮನೆಯವರಿಗೆಲ್ಲ ಹ್ಯಾಪಿ ಆಗುತ್ತೆ, ಖುಷಿ ಆಗುತ್ತೆ. ಇನ್ನು ನಮ್ಮ ಭೂಮಿ ಹೊರಗಡೆ ಕರ್ಕೊಂಡು ಬರ್ತಾರೆ. ಹೊರಗಡೆ ಬಂದಾಗ, ಅಲ್ಲ ಸಾಹೇಬ್ರೆ, ನೀವೇನು ಅಂತಲೇ ಅರ್ಥ ಆಗ್ತಿಲ್ವಲ್ಲ ನನಗೆ. ಅಲ್ಲ ಸಾಹೇಬ್ರೆ, ದೇವಯಾನಿ ಅಮ್ಮನ ಮೇಲೆ ಅನುಮಾನ ಪಟ್ಟವರು ನೀವೇ, ಅವ್ರ ಬಗ್ಗೆ ಇಲ್ಲ ಸಲ್ಲದ ಹೇಳೋದವರು ನೀವೇ. ಈಗ ನೋಡಿದ್ರೆ ಇದಕ್ಕಿದ್ದಂಗೆ ದೇವಯಾನಿ ಅಮ್ಮನಿಗೆ ನಾನು ಬನ್ನಿ ಸಾಹೇಬ್ರೆ, ದೇವಯಾನಿ ಅಮ್ಮ ಊಟ ಮಾಡಿಲ್ಲ ಅಂತ ಹೇಳಿದ್ಕೆ ಪಟ್ಟಂತ ಬಂದ್ಬಿಟ್ಟು ನೀವು ಕಣ್ಣಲ್ಲಿ ನೀರು ಹಾಕ್ಕೊಂಡು ದೇವಯಾನಿ ಅಮ್ಮನ ಊಟ ಮಾಡಿಸ್ಬಿಟ್ರಿ. ನೀವೇನು ಅಂತಲೇ ಅರ್ಥ ಮಾಡ್ಕೊಳಕ್ಕಾಗ್ತಿಲ್ಲ ಸಾಹೇಬ್ರೆ. ಇವಾಗಲಾದರೂ ಗೊತ್ತಾಯ್ತಲ್ವ ನಿಮಗೆ ದೇವಯಾನಿ ಅಮ್ಮನ ತಪ್ಪಿಲ್ಲ ಅಂತ ಹೇಳಿದ ತಕ್ಷಣ, ಅಲ್ಲೇ ಭೂಮಿ, ಇಲ್ಲಿ ಬೋನ್ ಯಾಕೆ ಹಾಕ್ತಾರೆ ಹೇಳು, ಬರೀ ಬೋನ್ ಹಾಕ್ತಾರ ಅಂತ ಕೇಳ್ತಾರೆ. ಇಲ್ಲ, ಇಲಿ ಹಿಡಿಯೋಕ್ಕೆ ಅದಕ್ಕೆ ಆಹಾರವೆಲ್ಲ ಹಾಕ್ತಿರ್ತಾರೆ. ಹಾಗೆ ಒಂದು ಇಲಿನ ಹಿಡಿಬೇಕು ಅಂತಂದರೆ ನಾವು ಮೊದಲು ನಮ್ಮ ಪೂರ್ವ ಸಿದ್ಧತೆಯನ್ನು ಮಾಡ್ಕೋಬೇಕು ಅನ್ನೋ ನಿಟ್ಟಲ್ಲಿ ಮಾತಾಡ್ತಾರೆ. ಸಾಹೇಬ್ರಿ, ಏನು ಹೇಳ್ತಿದ್ದೀರಾ ನೀವು ಅಂದಾಗ, ಈಗಲೂ ನಾನು ದೇವಯಾನಿ ಅತ್ತೆನೇ ಶಾರದತ್ತೆನ ಕೊಲೆ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದು ಅಂತ ಹೇಳ್ತೀನಿ ಅಂತ ಹೇಳ್ತಾರೆ. ಸಾಹೇಬ್ರೆ, ನಾನು ಏನು ಹೇಳ್ತಾ ಇದ್ದೀರಾ? ಹೌದು, ನೀನು ಕೂಡ ಕಾನ್ಸ್ಟೇಬಲ್ ಆಗಿ ಹೊರಟಿದ್ದೀಯಾ, ಇದನ್ನೆಲ್ಲ ತಿಳ್ಕೊ. ದೇವಯಾನಿ ಅತ್ತೆ ಈ ಥರ ಡ್ರಾಮಾ ಮಾಡಿ ನನ್ನನ್ನು ಬೇರೆ ಕಡೆ ಡೈವರ್ಟ್ ಮಾಡಬೇಕು ಅಂತ ಅಂದ್ಕೊಂಡ್ಳು. ನಾನು ಕೂಡ ಎಮೋಷ್ನಲ್ ಆಗಿ, ಸೊ ನಾನು ಕೂಡ ನಾಟಕ ಮಾಡಿದೆ, ನನಗೂ ನಾಟಕ ಮಾಡೋಕ್ಕೆ ಬರಲ್ವಾ ಅಂತ ಹೇಳ್ತಾರೆ. ನಿಜಕ್ಕೂ ಖುಷಿ ಆಗುತ್ತೆ. ಯಾಕಂದರೆ ಯಾವಾಗಲೂ ನೇರವಾಗಿ ನೇರದಿಟ್ಟ ನಿರಂತರ ಅನ್ನೋ ಥರ ಮಾತಾಡೋರು ಈಗ ಅವ್ರ ರೂಟಲ್ಲೇ ಹೋಗಿ ಸತ್ಯನ ತಿಳ್ಕೊಬೇಕು ಅನ್ನೋ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಇದೇ ದೇವಯಾನಿ ಮನಸ್ಸಲ್ಲಿ ಅವಳು ಹೆಂಗೆ ಅಂತ ಗೊತ್ತಲ್ವಾ, ಹಂಗೆ ಮಾತಾಡ್ಕೊತಾ ಇರ್ತಾಳೆ. ಇನ್ನು ಈ ಕಡೆ ಮತ್ತೆ ಏನಾಗುತ್ತೆ ಅಂತಂದರೆ, ಹೊರಗಡೆ ಬಂದಾಗ ಭೂಮಿಗೆ ಹೇಳ್ತಾರೆ ಅಜಿತ್ ಅವರು, ಈ ರೀತಿ ಮಾಡಬೇಕು, ಈ ಒಬ್ಬರು ಅಂದರೆ ಇಲಿನ ಹಿಡಿಬೇಕು ಅಂದರೆ ಬೋನ್ ಹಾಕಬೇಕು, ಬೋನಿಗೆ ಆಹಾರ ಕೂಡ ಹಾಕಬೇಕು, ನಾನು ಅದನ್ನೇ ಮಾಡಿರೋದು ಅಂದ ತಕ್ಷಣ ಭೂಮಿ ತಲೆ ಕೆರ್ಕೋತಾಳೆ. ಏನಪ್ಪ ಇದು, ಒಂದು ಅರ್ಥ ಆಗ್ತಿಲ್ವಲ್ಲ ಅಂತ. ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ. ಮುಂದಿನ ಸಂಚಿಕೆಯಲ್ಲಿ ಅಜಿತ್ ಅವರ ನಡೆ ಏನು ಮಾಡ್ಬೋದು ದೇವಯಾನಿನ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.